ದರ್ಶನ್ ಗ್ಯಾಂಗ್ನಿಂದ ಭೀಕರವಾಗಿ ಕೊಲೆಯಾದಂಥ ರೇಣುಕಾಸ್ವಾಮಿಯವರ ಮನೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಮೃತನ ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಗೃಹ ಸಚಿವರ ಮುಂದೆ ಕುಟುಂಬ ಸದಸ್ಯರು ಕಣ್ಣೀರು ಹಾಕಿದ್ದಾರೆ. ನ್ಯಾಯ ಕೊಡಿಸಿ ನಮಗೆ ಅಂತ ಕಣ್ಣೀರು ಹಾಕಿ ಬೇಡಿಕೊಂಡಿದ್ದಾರೆ, ವಿನಂತಿ ಮಾಡಿದ್ದಾರೆ. ಗೃಹ ಸಚಿವರು ಅವರಿಗೆ ಸಾಂತ್ವನದ ಮಾತುಗಳನ್ನು ಆಡಿದ್ದಾರೆ. ನೋಡ್ತಾ ಇದ್ದೀರಿ, ಚಿತ್ರದುರ್ಗದಲ್ಲಿರುವಂಥ ರೇಣುಕಾಸ್ವಾಮಿಯವರ ನಿವಾಸ. ಅಲ್ಲಿಗೆ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಗಮಿಸ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದೆ. ಈ ದೃಶ್ಯ ನೋಡ್ತಾ ಇದ್ದೀರಿ, ಇದು ರೇಣುಕಾಸ್ವಾಮಿಯವರ ನಿವಾಸ ಚಿತ್ರದುರ್ಗದ. ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿರೋದು ರೇಣುಕಾಸ್ವಾಮಿಯವರ ಪತ್ನಿ, ತಂದೆ, ತಾಯಿಯನ್ನ ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಪರಮೇಶ್ವರ್ ಅವರು ಸಾಂತ್ವನ ಹೇಳಿದ್ದಾರೆ ಮತ್ತು ತನಿಖೆ, ಸೂಕ್ತ ತನಿಖೆ ಮತ್ತು ಸಮರ್ಪಕವಾಗಿ ತನಿಖೆಯಾಗುತ್ತೆ, ನ್ಯಾಯ ಸಿಗತ್ತೆ ಅನ್ನುವಂಥ ಭರವಸೆಯನ್ನ ಕೂಡ ಕುಟುಂಬ ಸದಸ್ಯರಿಗೆ ಕೊಟ್ಟಿದ್ದಾರೆ. ಬಾಡಿ ನೋಡಿದ್ರಂತೂ ಇನ್ನು ಇವತ್ತು ಪರಮೇಶ್ವರ್ ಅವರು ಮಾತ್ರ ಅಲ್ಲ, ಈ ಕಡೆ ವಿಜಯೇಂದ್ರ ಕೂಡ ಭೇಟಿ ನೀಡಿದರು. ಜೊತೆಗೆ ಸಚಿವ ಸುಧಾಕರ್ ಅವರು ಕೂಡ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಆ ಮೂರು ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಒಂದು ರಾಜ್ಯದ ಗೃಹ ಸಚಿವರು, ಮತ್ತೊಂದು ಸಚಿವರಾದಂಥ ಸುಧಾಕರ್ ಮತ್ತು ಬಿಜೆಪಿಯ ರಾಜ್ಯ ಅಧ್ಯಕ್ಷ BY ವಿಜಯೇಂದ್ರ ಇವರು ಭೇಟಿ ನೀಡಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.